ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾ ಆಚಾರ್ ಬ್ಲಾಗ್. ಯಾರೆಲ್ಲ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಪ್ರೊಫೈಲಿಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಆ್ಯಂಡ್ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಫಿಶ್ ಚಾಲೆಂಜ್. ಗೈಸ್, ಏನು ಚಾಲೆಂಜ್ ಅಂತ ಅಂದರೆ, ಸೊ ನಾನು ಇಲ್ಲಿ ಮಲಬಾರ್ ಫಿಶ್ ತೊಗೊಂಡಿದ್ದೀನಿ. ಆ್ಯಂಡ್ ಇವರು ಇಲ್ಲಿ ಯಾವ ಫಿಶ್ ಇದು? ಅಂಜಲ್ ಫಿಶ್ ತಗೊಂಡಿದ್ದಾರೆ. ಸೊ ಎರಡು ಸಪ್ರೇಟ್ ಬೇರೆ ಬೇರೆ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನನಗೆ ರೆಡ್ ಫ್ರೈ ಅಂದ್ರೆ ತುಂಬಾ ಇಷ್ಟ, ಇವರಿಗೆ ಗ್ರೀನ್ ಫ್ರೈ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಈ ಮಲಬಾರ್ ಫಿಶ್ಗೆ ರೆಡ್ ಕಲರ್ ಫ್ರೈ ಹಚ್ಚಿ ಮಾಡ್ತೀನಿ, ಇವರು ಗ್ರೀನ್ ಕಲರ್ ಖಾರ ಹಚ್ಚಿ ಫ್ರೈ ಮಾಡ್ತಾರೆ. ಸೊ ಈ ಲಾಸ್ಟ್ಗೆ ಯಾರ್ದು ಚೆನ್ನಾಗಿರತ್ತೆ ಅನ್ನೋದು ಚಾಲೆಂಜ್. ಬರ್ರಿ, ಇವ್ರು ಏನೇನು ಹಚ್ಚಿಟ್ಕೊತಾರೆ ಅಂತ ನೋಡೋಣ. ನೆಕ್ಸ್ಟ್ ನಂದು ಏನು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಫಸ್ಟು ಏನೇನು ಹಚ್ಚಿಟ್ಕೊಂಡಿದ್ದೀರಾ ತೋರಿಸ್ರಿ. ಪುದೀನ, ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಮೆಣಸು, ಜಿಂಜರ್ ಮತ್ತೆ ಗಾರ್ಲಿಕ್, ಇದಿಷ್ಟು ಬೇಕು. ಇದಿಷ್ಟು ರುಬ್ಕೊಂತೀರಾ ಅಂಜಲ್ ಫಿಶ್ಶಿಗೆ. ಸೊ ಫಸ್ಟ್ ಇವಾಗ ರುಬ್ಕೊಳಕ್ಕೆ ಹಾಕೋಣ. ಹಾಕೊಳ್ಳಿ. ಇದು ಬಾಯ್ಸ್ ರೆಸಿಪಿ ಅಂತ ಏನಿಲ್ಲ, ಇವರಿಗೆ ಗ್ರೀನ್ ಕಲರ್ ಫ್ರೈ ತುಂಬ ಇಷ್ಟ ಇರೋದ್ರಿಂದ ಸೊ ಅದು ಚಾಲೆಂಜು. ನನಗೆ ರೆಡ್ ಇಷ್ಟ ಆ್ಯಕ್ಚುಲಿ, ಫಿಶ್ ಫ್ರೈಯಲ್ಲಿ ರೆಡ್ ಚಿಲ್ಲಿದು ಇಷ್ಟ, ಇವರಿಗೆ ಗ್ರೀನ್ ಚಿಲ್ಲಿದು ಇಷ್ಟ. ಸೊ ನೋಡೋಣ ಯಾವುದು ಚೆನ್ನಾಗಿ ಬರುತ್ತೆ ಅಂತ. ಇದು ಫಸ್ಟು ಹುಣ್ಸೆನ ಹಾಕಿ ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ರು. ಸೊ ಆಯ್ತು, ಇದು ಮಿಕ್ಸಿ ಸ್ವಲ್ಪ ತೆರೆಯಾಗಿ ಮಿಕ್ಸಿ ಮಾಡಿ ಇಟ್ಕೊಬೇಕು. ಫಸ್ಟು ಕಾರ್ನ್ಫ್ಲೋರ್ ಹಾಕೊತಾ ಇದ್ದಾರೆ, ರುಬ್ಬಿದ್ದು ಮಸಾಲೆ ಹಾಕೊತಾ ಇದ್ದಾರೆ. ನೆಕ್ಸ್ಟು ಹಾಂ, ಉಪ್ಪು ಹಾಕ್ತಾ ಇದ್ದಾರೆ, 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದಾರೆ. ಕ್ಲೀನಾಗಿ ಅದಕ್ಕೆ ಹಚ್ಚಿ ಇಡಬೇಕು. ಗ್ರೀನ್ ಕಲರಿಗೆ ಗ್ರೀನ್ ಟಿ ಶರ್ಟ್ ಹಾಕೊಂಡಿದ್ದಾರೆ. ನೋಡೋಣ ಯಾರ್ದು ಚೆನ್ನಾಗಿರುತ್ತೆ ಅಂತ. ಯಾರ್ಯಾರಿಗೆ ಗ್ರೀನ್ ಫಿಶ್ ಫ್ರೈ ಇಷ್ಟ, ಯಾರ್ಯಾರಿಗೆ ರೆಡ್ ಫಿಶ್ ಫ್ರೈ ಇಷ್ಟ, ಕಮೆಂಟಲ್ಲಿ ಹಾಕಿ. ವೋಟಿಂಗ್ ನೋಡೋಣ ಯಾರ್ದು ಗೆಲ್ಲತ್ತೆ ಅಂತ. ಎಲ್ಲ ಖಾರ ಹಚ್ಚಿ ರೆಡಿ ಇದೆ. 1 ಅವರ್ ಮ್ಯಾರಿನೇಟ್ ಮಾಡಬೇಕಿದು, ಅವಾಗ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಹೊತ್ತು ಹುಣ್ಸೆಹಣ್ಣು ರಸ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೆ. ಸೊ ಬನ್ನಿ ಇದಕ್ಕೆ ಏನೇನು ಖಾರ ಹಾಕ್ತೀನಿ ಅಂತ ನೋಡೋಣ. ನಾನೇನು ಹುಣ್ಸೆಹಣ್ಣು ರಸ ಮಾಡ್ಕೊಂಡಿದ್ದೆ, ಅದರಲ್ಲಿ ಸ್ವಲ್ಪ ನೀರು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೆ. ಸೊ ಅದೇ ನೀರಿಗೇ ಫಿಶ್ ಫ್ರೈ ಮಸಾಲ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು 1 ಕೆ ಜಿ ಫಿಶ್ಶಿಗೆ 2 ಪ್ಯಾಕೆಟ್ ಆದರೂ ಫಿಶ್ ಫ್ರೈ ಮಸಾಲ ಬೇಕು. ಕಾರ್ನ್ಫ್ಲೋರ್ ಹಾಕೊತಾ ಇದ್ದೀನಿ, ಸ್ವಲ್ಪ ಪೆಪ್ಪರ್ ಹಾಕೊತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಕೊತಾ ಇದ್ದೀನಿ. ಆ್ಯಂಡ್ ಪಿಂಕ್ ಸಾಲ್ಟ್ ಹಾಕೊತಾ ಇದ್ದೀನಿ. ಆ್ಯಂಡ್ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಸೊ ಇಷ್ಟಕ್ಕೆ ಇವಾಗ ಇದು ಕಲಸಿ ಇಟ್ಕೊಳ್ಳೋಣ. ಆ್ಯಂಡ್ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ ಅದಕ್ಕೆ. Yes, yummy yummy. ಖುಷಿ ಯಾರೊಬ್ರಿಗೆ ಮಿಮ್ಮಿ ಅಂದ್ರೆ ತುಂಬಾ ಇಷ್ಟ. ಸೊ ಎಲ್ಲ ಫಿಶ್ಗೂ ಖಾರ ಹಾಕಿ ಇಟ್ಟಿದ್ದೀನಿ. ಇದೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆದ್ರೆ ಸಾಕು, ಚೆನ್ನಾಗಾಗತ್ತೆ. ಇದರಲ್ಲಿ ತವಾ ಫ್ರೈ ಆದ್ರೂ ಮಾಡ್ಕೊಬಹುದು, ರವಾ ಫ್ರೈ ಆದ್ರೂ ಮಾಡ್ಕೊಬಹುದು. ಸೊ ನೋಡೋಣ. ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತಿನ್ನಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಯಾರ್ದು ಗೆಲ್ಲತ್ತೆ ಇವತ್ತು ನೋಡೋಣ. ಸೊ ಚಿಟ್ಟಿ ಆಯ್ತು, 40 ಮಿನಿಟ್ಸ್ ಆಯಿತು ಎರಡೂ ಹಚ್ಚಿಟ್ಟು.
ಸೊ ಚೆನ್ನಾಗಿ ಹತ್ಕೊಂಡಿದೆ. ಇವಾಗ ಮಾಡೋಣ ಬನ್ನಿ ಹೇಗಾಗತ್ತೆ ಅಂತ ಅಂದ್ಬಿಟ್ಟು. ಇದು ಅವ್ರದ್ದು, ಇದು ನಂದು. ಓಕೆ, ನಂದು ರೆಡ್ ಫಿಶ್ ಇಲ್ಲಿ ಮಾಡೋಣ, ಅವ್ರದ್ದು ಗ್ರೀನ್ ಫಿಶ್ ಅಲ್ಲಿ ಮಾಡೋದು. ಓಕೆ, ಸೊ ಎಣ್ಣೆ ಕಾದಿದೆ. ಸೊ ಫಸ್ಟ್ ಅದಕ್ಕೆ ಕರಿಬೇ ಸೊಪ್ಪು ಹಾಕ್ಕೊತಾ ಇದೆ. ಮುಚ್ಚರಿ ಸಾಕು, ಒಂದು ಸಾಕು ಸದ್ಯಕ್ಕೆ. ನಿಮ್ಮದು ಮುಚ್ಚರಿ. ರೆಡಿ ಆಗಿದೆ ಗ್ರೀನ್ ಚಿಲ್ಲಿ ಫಿಶ್ ಫ್ರೈ ನಂದು. ಬನ್ನಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ರೆಡ್ ಚಿಲ್ಲಿ ಫಿಶ್ ಫ್ರೈ ರೆಡಿ ಆಗಿದೆ. ಸೊ ಬನ್ನಿ ಅವರಿಗೆ ತೋರಿಸ್ತೀನಿ ಟೇಸ್ಟಿಗೆ. ಸೊ ನಾನು ಅವ್ರದ್ದು ಟೇಸ್ಟ್ ಮಾಡ್ತೀನಿ, ನಾನು ಮಾಡಿರೋದು ಅವ್ರು ಟೇಸ್ಟ್ ಮಾಡಲಿ. ಸೊ 10 ಔಟ್ ಆಫ್ ಎಷ್ಟು ಸ್ಕೋರ್ ಬರುತ್ತೆ ನೋಡೋಣ ಬನ್ನಿ. Let's go. ರೆಡ್ ಚಿಲ್ಲಿ ಫಿಶ್ ಫ್ರೈ, ಇವ್ರದ್ದು ಗ್ರೀನ್ ಚಿಲ್ಲಿ ಫಿಶ್ ಫ್ರೈ. ಸೊ ನಂದು ನೀ ಟೇಸ್ಟ್ ಮಾಡಬೇಕು, ನಂದು ನೀನು ಟೇಸ್ಟ್ ಮಾಡಬೇಕು. ಓಕೆ, ಇದು ಸ್ಕೋರಿಂಗ್ ಇರುತ್ತೆ. ಟೇಸ್ಟ್ ಮಾಡಿಬಿಟ್ಟು 10 ಔಟ್ ಆಫ್ ಎಷ್ಟು ಕೊಡ್ತೀರಾ ಅಂತ ಹೇಳಬೇಕು. ಓಕೆ, ಚಿಲ್ಲಿ ಫಿಶ್ ಚೆನ್ನಾಗಿದೆ ನೋಡಕ್ಕೇನೆ. ಅಂಡ್ ಅಂಜಲಿಗೆ ವಾಟ್ ಎಷ್ಟು 10ಗ? ಸೂಪರ್. ಇದು ಚೆನ್ನಾಗಿದೆ, ಬಟ್ ಸ್ವಲ್ಪ ಖಾರ ಬೇಕು ಅನ್ಸುತ್ತೆ ನಿಮಗೆ. ಅಂದ್ರೆ ನಮ್ದು ಇನ್ನೊಂದು ಸ್ವಲ್ಪ ಹಾಕ್ಬೇಕು ರಾತ್ರಿ ತನಕ. ಸ್ವಲ್ಪ ಉಪ್ಪು ಹಾಕ್ತೀವಿ, ಸ್ವಲ್ಪ ಉಪ್ಪು ಮತ್ತೆ ಖಾರ ಬೇಕು. ಸೊ ನಿಂದು ಉಪ್ಪೆಲ್ಲ ಇದೆ, ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು, ಚೂರು ಮಸಾಲೆ ಮೇಲೆ ಅಷ್ಟು. ಓಕೆ, I'll give 9.5 10ಗೆ. 9.5 ಚೆನ್ನಾಗಿದೆ. ನಾನು 10ಗೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಅದೇ ಖಾರ ಬೇಕಿತ್ತಲ್ಲ, ಸೊ 9 ಕೊಡ್ತೀನಿ. ಓಕೆ, ನಾವು ಒಂದೇ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ರಿ ನೆಕ್ಸ್ಟ್. ಸೊ ಯಾರ್ದು ವಿನ್ ಆಗಿದ್ದು? ರೆಡ್ ಚಿಲ್ಲಿ. ರೆಡ್ ಚಿಲ್ಲಿದು ಆಕ್ಚುಲಿ ಅದು ಹೆಂಗಸರಿಗೆ ಕೈ ಕುತ್ತಿರತ್ತೆ ಅಡುಗೆ ಮಾಡಿಬಿಟ್ಟು. ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಬಟ್ ಇವರು ಟ್ರೈ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು, ಕುಕ್ಕಿಂಗು ಸ್ವಲ್ಪ ಟ್ರೈ ಮಾಡ್ತಾ ಇರೋದು. ಸೊ ಸ್ವಲ್ಪ ಟೈಮ್ ತಗೊಳೋದು ಪರ್ಫೆಕ್ಟ್, ನಾನೇನು ಪರ್ಫೆಕ್ಟ್ ಆಗಿಲ್ಲ. ಸೊ ಇವರು ಸ್ವಲ್ಪ ಏನಿಲ್ಲ ಚೆನ್ನಾಗಿತ್ತು, ಸ್ವಲ್ಪ ಖಾರ ಮತ್ತೆ ಉಪ್ಪು ಇನ್ನೊಂಚೂರು ಬೇಕಿತ್ತು. ಸೊ ಅದಕ್ಕೆ ಚೆನ್ನಾಗಿ ಬೆಂದಿದೆ ಚೆನ್ನಾಗೆಲ್ಲ. ಸೊ ಇವತ್ತಿನ ಚಾಲೆಂಜ್ ನೋಡಿದ್ರಲ್ಲ, ಸೊ ಇಬ್ರದ್ದು ಚೆನ್ನಾಗಿತ್ತು, ಬಟ್ ಏನು ಅಂದ್ರೆ ಸ್ವಲ್ಪ ಖಾರ ಇಬ್ರದಕ್ಕೂ ಹಿಡಿತಿತ್ತು. ಸೊ ವಿನ್ ಆಗಿದ್ದು ಚಾಲೆಂಜ್ ಅಲ್ಲಿ ಆಬ್ವಿಯಸ್ಲಿ ನಾನೇ ಬಟ್ ಇವರು ವಿನ್ ಆಗಿದ್ದಾರೆ. ನನಗೆ ಹೆಲ್ಪ್ ಮಾಡಿದ್ರು, ನಂದೇ ಆದ್ರೂ ನನಗೆ ಸೊ ಅದು ತಕೊಡ್ರಿ, ಖಾರ ಪುಡಿ ತಕೊಡ್ರಿ ಅನ್ನೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ನಂದು ಕ್ರೆಡಿಟ್ ಸ್ವಲ್ಪ ಇವರಿಗೂ ಹೋಗ್ಲಿ. ಆ್ಯಂಡ್ ನೋಡಿದ್ರಲ್ಲ ನಮ್ದು ಫಿಶ್ ಚಾಲೆಂಜ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ರೆಸಿಪಿ ನಿಮಗೂ ಇಷ್ಟ ಆಗಿತ್ತು ಅಂತ ಅಂದರೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಆ್ಯಂಡ್ ಇಲ್ಲಿಗೆ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದರೆ ಚಿನ್ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಳಿಸಿದ್ರೆ ಎಲ್ಲ ಗೊತ್ತಿಲ್ಲ ಅವಳು ಹೇಳಿದ್ರು, ಒಟ್ಟು ಹೇಳ್ತಾಳೆ, ಏನೇ ಹೇಳ್ಕೊಟ್ರು ಹೇಳ್ತಾಳೆ. ಸೊ ಪ್ಲೀಸ್ ಹೀಗೆ ಮುಂದೆ ಬರೋ ವಿಡಿಯೋಸನ್ನೆಲ್ಲ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಟೇಕ್ ಕೇರ್.